ನಮಸ್ಕಾರ ಎಲ್ರಿಗೂ ಫಿಟ್ನೆಸ್ ವಿತ್ ದರ್ಶನ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ದರ್ಶನ್. ಸೊ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ದರ್ಶನ್, ಯುವರ್ ದರ್ಶನ್. ಇವತ್ತೊಂದು ಟಾಪಿಕ್ ಏನಂದರೆ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸು, ಮೈನ್ಲಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸು. ಜಿಮ್ಗೆ ಏನೋ ಒಂದು ಮೋಟಿವ್ ಇಟ್ಕೊಂಡು ಬರ್ತಾರೆ, ಆಮೇಲೆ ಅದಾಗಲ್ಲ. ಸಡನ್ನಾಗಿ ಬಿಟ್ಬಿಡ್ತಾರೆ. ತುಂಬ ಜನ ನೋಡಿದ್ದು, ನನ್ನ ಫ್ರೆಂಡ್ ಸರ್ಕಲಲ್ಲೇ ನೋಡಿದ್ದೀನಿ ನಾನು. ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಸಲ್ ಬಿಲ್ಡಿಂಗ್ ಅನ್ನೋದು ಒಂದು ಏನಂತಾರೆ, ಅದನ್ನು ಸ್ಲೋ ಪ್ರೋಗ್ರೆಸ್. ಅದು ಆ್ಯಕ್ಚುಲಿ ಅದು ಒಂದು ನಿಧಾನವಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸಡನ್ನಾಗಿ ಬಂದ ತಕ್ಷಣ ನಾವೇನು ದೊಡ್ಡ ಬಾಡಿ ಬಿಲ್ಡರ್ ಆಗಿಬಿಡಲ್ಲ. ಅಫ್ಕೋರ್ಸ್ ಟೈಮ್ ತೊಗೊಳುತ್ತೆ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇವತ್ತೊಂದು ಮಾಡೋಣ ಅಂದ್ಬಿಟ್ಟು ಇನ್ಮೇಲಿಂದ ಡೈಲಿ ಬರುತ್ತೆ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಮಾಡೋಕ್ಕಾಗಿರಲಿಲ್ಲ. ನಾನು ಈ ಜಿಮ್ ಫೀಲ್ಡಿಗೆ ಬಂದು ಅರೌಂಡ್ 1.45 ಮೇ ಬಿ 1.5 ವರ್ಷ ಆಗ್ತಾಯಿದೆ. 1.5 ವರ್ಷ ಅಂದರೆ ಬ್ರೋ ಇನ್ನೂ ಹಿಂಗೆ ಇದ್ದೀರಲ್ಲ ಬ್ರೋ, 1.5 ವರ್ಷ ಆಯಿತು ಬಂದು ಅಂತ. ಇಲ್ಲ, ಆ್ಯಕ್ಚುಲಿ 1 ವರ್ಷ ಏನಾಯಿತು ಅಂದರೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ ನಂಗೆ. ಸ್ಟಾರ್ಟಿಂಗಲ್ಲಿ ಯಾರನ್ನ ಕೇಳೋದು, ಏನು ಮಾಡೋದು, ಏನು ಗಂತ ಗಾಳಿ ಏನೂ ಗೊತ್ತಿಲ್ಲ ನಮಗೆ. ಆ್ಯಕ್ಚುಲಿ ಫಸ್ಟು ಬಂದಾಗ ಎಲ್ಲ ಹೋಗ್ತಾಯಿದ್ವಿ, ಅಲ್ಲಿ ಜಿಮ್ಗೆ ಹೋಗ್ತಾಯಿದ್ವಿ, ಬಟ್ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಏನು ಮಾಡಬೇಕು, ವರ್ಕೌಟ್ ಏನು ಮಾಡಬೇಕು, ಯಾವ ವರ್ಕೌಟ್ ಆದಮೇಲೆ ರೆಸ್ಟ್ ಹೆಂಗೆ ಕೊಡಬೇಕು ಬಾಡಿಗೆ, ಪ್ರತಿಯೊಂದು ಡೀಟೇಲ್ಸ್ ಇನ್ ಡೆಪ್ತ್ ನಮ್ಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾಯಿದ್ವಿ, ವರ್ಕೌಟ್ ಮಾಡ್ತಾಯಿದ್ವಿ, ಬರ್ತಾಯಿದ್ವಿ, ಅಷ್ಟು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ನಮಗೆ. ಹಾಗಾಗಿ 1 ವರ್ಷ, 7 to 8 ಮಂತ್ಸ್ ಏನೋ ಹಂಗೆ ಕಳೆದೋಯ್ತು. ಆಮೇಲೆ ಸ್ವಲ್ಪ ನೋಡಿದೆ, ಒಂದು 7 ಮಂತ್ಸ್ ರಿಸಲ್ಟ್ ಬರಿಲ್ಲ. ಆಮೇಲೆ ರಿಸರ್ಚ್ಗಳನ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರೋರ ಹತ್ರ ತಿಳ್ಕೊಂಡೆ, ಸ್ವಲ್ಪ ಕ್ಲಾಸ್ಗಳಿಗೆ ಹೋದೆ. ಒಂದು 5 ಮಂತ್ಸ್ ಏನೋ ಬ್ಯಾಕ್ ಏನೋ ಪ್ರಾಪರ್ ಡಯಟ್ ಪ್ಲಸ್ ಪ್ರತಿಯೊಂದು ನೀಟಾಗಿ ಡಿಸಿಪ್ಲಿನಾಗೆ ಸ್ಟಾರ್ಟ್ ಮಾಡಿದೆ. ಈ ಟೈಮ್ ಇದನ್ನೇ ತಿನ್ನಬೇಕು, ಆ ಟೈಮ್ಗೆ ಅದನ್ನೇ ತಿನ್ನಬೇಕು, ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ. ಈಗ 60 ಸ್ಟಾರ್ಟಿಂಗ್ ನಾನು ವೆಯ್ಟ್ ಮಾಡಿದಾಗ 60 ಏನೋ ಇದ್ದೆ. ಈಗ 69 ಪಾಯಿಂಟ್ ಸಮಥಿಂಗ್ ಇದ್ದೀನಿ. ಅಫ್ಕೋರ್ಸ್ 70 ಏನು ವಾರದಲ್ಲಿ 70 ಆಗುತ್ತೆ, ರೀಚ್ ಆಗುತ್ತೆ. ಈಗ ಇದೊಂದು ಸ್ಲೋ ಪ್ರೋಗ್ರೆಸ್ ಆ್ಯಕ್ಚುಲಿ. ತಾಳ್ಮೆ ಇರಬೇಕು. 1 ವರ್ಷ ಅಲ್ಲ, 5 ವರ್ಷ ಮಾಡಿದ್ರು ಕೂಡ ಕೆಲವೊಬ್ರು ರಿಸಲ್ಟ್ಗಳು ಬರೋದು ಅಫ್ಕೋರ್ಸ್ ಬಂದೇ ಬರುತ್ತೆ. ಬಟ್ ನಮ್ಗೆ ತಾಳ್ಮೆ ಇರಬೇಕಷ್ಟೇ, ಏನಾದರೂ ಮಾಡಬೇಕು ಅನ್ನೋದಲ್ಲಿ. ಇದು ಮೊದಲನೇ ಸಜೆಷನ್ ಆಗಿತ್ತು. ಎರಡನೇದೇನು ಅಂದರೆ, ಈ ಇನ್ಫ್ಲೂಯೆನ್ಸರ್ಗಳಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ, ದಯವಿಟ್ಟು ಅವ್ರಗಳ ಬಗ್ಗೆ ಕಿವಿ ಕಡೋಕೆ ಹೋಗ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅವರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಒಳಗಡೆ. ಏನೇನು ಯೂಸ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಬಟ್ ಅವ್ರುಗಳ ಥರ ನಾವು ಬಾಡಿ ಮಾಡಬೇಕು, ಇಷ್ಟು ದಿನದಲ್ಲೇ ಆಗಬೇಕು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು, ಅದ್ರ ಮೇಲೆ ಖರ್ಚು ಮಾಡೋದು, ಅವ್ರು ತಗೊಳ್ಳೋ ಸಪ್ಲಿಮೆಂಟ್ಗಳ ಮೇಲೆ ಖರ್ಚು ಮಾಡೋದು. ಅವ್ರು ತಗೊಳ್ಳೋ ಸಪ್ಲಿಮೆಂಟ್ಗಳು ಏನಿರುತ್ತೆ ಅಂತೇಳಿದ್ರೆ ಆ್ಯಕ್ಚುಲಿ ಅವ್ರ ಬಾಡಿಗೆ ಏನು ಬೇಕಾಗಿರುತ್ತೆ ಅವರು ಇದಕ್ಕೆ ತೊಗೊತಾ ಇರ್ತಾರೆ. ಅದನ್ನು ನೀವು ತೊಗೊಂಡ್ರೆ ನಿಮಗೇನದು ಆ್ಯಕ್ಚುಲಿ ಅದು ರೆಸ್ಪಾನ್ಸೇ ಆಗಲ್ಲ. ನಿಮಗೆ ರೆಸ್ಪಾನ್ಸೇ ಆಗಲ್ಲ. ಅದು ಅವ್ರು ಯೂಸ್ ಮಾಡೋ ಅಂಥ ಸಪ್ಲಿಮೆಂಟ್ಗಳು ನೀವು ತೊಗೊಂಡ್ರೆ ಏನಾಗುತ್ತೆ ಅಂದರೆ ರೆಸ್ಪಾನ್ಸೇ ಮಾಡಲ್ಲ ಅದು ಆ್ಯಕ್ಚುಲಿ. ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ, ನಾನು ಡಯಟ್ ಎಲ್ಲ ಏನೇನು ಮಾಡ್ತಾಯಿದ್ದೀನಿ. ನಾನೊಂದು ಅರೌಂಡು 4500 ಪ್ಲಸ್ ಒಂದು 5000 ಅನ್ಕೋಬಿಡಿ, 5000 ಕ್ಯಾಲ್ರಿ ಸರ್ಪ್ಲಸಲ್ಲಿ ಇದ್ದೀನಿ. ನಾನು ಬಲ್ಕಿಂಗ್ ಡಯಟ್ ಆ್ಯಕ್ಚುಲಿ ಬಲ್ಕಿಂಗಲ್ಲಿ ಇರೋದು, ಅದರಿಂದ ಒಂದು 5000 ಕ್ಯಾಲ್ರಿ ಇದ್ದೀನಿ. ಫಸ್ಟ್ ಮೀಲಿಂದ ಹಿಡಿದು ಡಿನ್ನರ್ವರೆಗೂ ನಾನು ಏನೇನು ತಿಂತೀನಿ ಎಲ್ಲ ತೋರಿಸ್ತೀನಿ. ಫಸ್ಟ್ ಮೀಲು ಇವಾಗ ನಾನೇನು ತಿಂದೆ ಅಂದರೆ ಒಂದು ನಿಮಿಷ. ಇದು ನನ್ನ ಫಸ್ಟ್ ಮೀಲ್ ಆ್ಯಕ್ಚುಲಿ. ಅರೌಂಡ್ ಇದರಲ್ಲಿ ಒಂದು 700 ಕ್ಯಾಲರೀಸ್ ಇರುತ್ತೆ. ಓಟ್ಸ್ ವಿತ್ ಬನಾನಾ ಮಿಲ್ಕ್ ಶೇಕು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ರೆಗ್ಯುಲರಾಗಿ ಯಾವಾಗ ಇದನ್ನು ಯೂಸ್ ಮಾಡೋದು, ಈ ಥರದೊಂದು 2 ಡಬ್ಬ 1 ಲೀಟ್ರ್ ಆಗುತ್ತೆ. ಇದು 1/2 ಲೀಟರ್ ಇದು. 2 ಟೈಮ್ಗೆ. ಬೆಳಿಗ್ಗೆ ಸಾಯಂಕಾಲ ಈ ರೀತಿ. ಕೊನೆಯದಾಗಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಈಸ್ ಅ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.